ರಾಜ್ಯದಲ್ಲಿ ಒಳ ಮೀಸಲಾತಿ ವಿಚಾರ ಕಿಚ್ಚು ಹೆಚ್ಚಿದೆ. ಕಾಂಗ್ರೆಸ್ ಸರ್ಕಾರವು ಒಳ ಮೀಸಲಾತಿ ವಿಚಾರದಲ್ಲಿ ಎಡ ಮತ್ತು ಬಲಗೈ ಸಮುದಾಯಗಳ ನಡುವೆ ಗೊಂದಲ ಸೃಷ್ಟಿ ಮಾಡ್ತಾ ಇದೆ ಅಂತ ಗದಗ ಜಿಲ್ಲೆಯ ಯುವ ಮುಖಂಡ ಸುರೇಶ್ ಚಲವಾದಿ ತೀವ್ರ ವಾಗ್ದಾಳಿ ಮಾಡಿದ್ದಾರೆ. ಈ ಕುರಿತು ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ನೊಂದಿಗೆ ಮಾತನಾಡಿದ ಅವರು ಸರ್ಕಾರದ ವಿಳಂಬ ನೀತಿಯನ್ನ ಖಂಡಿಸಿದ್ದಾರೆ. ಕಳೆದ ಹಲವು ದಶಕಗಳಿಂದ ಹೋರಾಟ ನಡೆಸುತ್ತಾ ಬಂದಿರುವ ತುಳಿತಕ್ಕೊಳಗಾದ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಸಿಗಬೇಕಾದರೆ ಒಳ ಮೀಸಲಾತಿ ಅನಿವಾರ್ಯವಾಗಿದೆ. ಆದರೆ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರವು ಈ ಬಗ್ಗೆ ಸ್ಪಷ್ಟ ನಿಲುವು ತೋರಿದೆ ಸಮುದಾಯಗಳ ನಡುವೆ ಒಡಕು ಮೂಡಿಸುವಂತಹ ಕೆಲಸ ಮಾಡ್ತಾ ಇದೆ ಅಂತ ಜಿಲ್ಲಾ ಯುವ ಮುಖಂಡ ಸುರೇಶ್ ಚಲವಾದಿ ಆರೋಪಿಸಿದ್ದಾರೆ. ಮೊನ್ನೆ ಆಗಿರ್ತಕ್ಕಂಥ ಜಾತಿ ಗಣತಿ ಸಮೀಕ್ಷೆ ಅದು ಪಾರದರ್ಶಕ ಆಗಿಲ್ಲ, ಅಪಾರದರ್ಶಕವಾಗಿದೆ. ಹಾಗಾಗಿ ಮರು ಸಮೀಕ್ಷೆ ಮಾಡ್ರಿ ಅಂತ ಒತ್ತಾಯ ಮಾಡ್ಲಿಕ್ಕತ್ತಾರ. ಅದ್ರ ಬಗ್ಗೆ ನಿಮ್ಮ ಈಗ ತಾನು ಹೇಳಿದ್ನಲ್ಲ ಬ್ರದರ್, ಏನು ಲೋಪದೋಷಗಳಾಗಿದ್ದು ಒಳ ಮೀಸಲಾತಿಯಲ್ಲಿ ಲೋಪದೋಷಗಳು ಕೂಡ ಸರಿಯಾಗಬೇಕು. ಅಲ್ಲ ಸರ್, ಈಗ ಮರು ಸಮೀಕ್ಷೆ ಜಾತಿ ಗಣತಿ ಸರಿಯಾಗಿಲ್ಲ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಹಾಗಾಗಿ ಮರು ಜಾತಿ ಗಣತಿ ಮಾಡಿ ಅಂತೇಳಿ ಒತ್ತಾಯ ಮಾಡ್ಲಿಕ್ಕತ್ತಾರ. ಹಾಗಾಗಿ ಈ ಮರು ಸಮೀಕ್ಷೆ ಮಾಡ್ರಿ ಅಂತ ಸರ್ಕಾರಕ್ಕೂ ಕೂಡ ಅಷ್ಟೇ ಬೇಕಾಗಿತ್ತು. ಇವಾಗ ಮರು ಸಮೀಕ್ಷೆ ಮಾಡ್ರಿ ಅಂತ ಮತ್ತೆ 4-5 ವರ್ಷ ತಳ್ತಾರೆ. ಬರ್ತಿರ್ತಕ್ಕಂಥ ಅವಕಾಶಗಳಿಂದ ವಂಚಿತರಾಗ್ತೀವಿ. ಇವತ್ತು ಉದ್ಯೋಗಕ್ಕಾಗಿ ಎದುರು ನೋಡ್ತಿರ್ತಕ್ಕಂಥ ಯುವ ಸಮುದಾಯ ಉದ್ಯೋಗಕ್ಕೆ ವಂಚಿತರಾಗ್ತಾರೆ. ಅದಕ್ಕೆ ಏನು ಸಮೀಕ್ಷೆ ಮಾಡೈತಿ ಅದು ಪಾರದರ್ಶಕತೆ ಐತೆ ಅನ್ನೋ ಕಾರಣಕ್ಕೆ ನೀವು 6% ಸಚಿವ ಸಂಪುಟದಲ್ಲಿ ಅನುಮೋದನೆ ನೀಡಿದ್ರಿ. ಮತ್ತು ಈಗ ಯಾಕೆ ಅದ್ರ ಬಗ್ಗೆ ಬೇರೆ ಬೇರೆ ಏನೋ ಇರಬಹುದು, ಒಬ್ಬ ರೀತಿಯಾಗಿ ಅಭಿಪ್ರಾಯ ಇರಂಗಿಲ್ಲ. ಅಭಿಪ್ರಾಯ ಸಂಗ್ರಹ ಮಾಡ್ಕೊತ ಕೂಡಲಿಕ್ಕೆ ಈಗ ಇದಿಲ್ಲ, ಸಮಯ ಇಲ್ಲ. ಯಾಕಂತಂದ್ರೆ ಧಾರವಾಡದಲ್ಲಿ ಯುವ ಸಮುದಾಯ ಸಾಕಷ್ಟು ಬೀದಿಗಿಳಿದು ಹೋರಾಟ ಮಾಡಿದರು. ಇವತ್ತು ನಾವು ದಲಿತರಷ್ಟೇ ನೋಡಬಾರ್ದು. ಇವಾಗ ಇವ್ರ ಸಂಬಂಧ ಹಿಡಿದ್ರೆ ಉಳಿದ ಜಾತಿಯವರಿಗೂ ಕೂಡ ಇವತ್ತು ಉದ್ಯೋಗದ ಆಶ್ರಯ ಬೇಕಾಗಿದೆ. ಸಾಕಷ್ಟು ಕಲ್ತ್ಕೊಂಡು ಇವತ್ತು ಸುಮಾರು 5-6 ವರ್ಷಗಳಿಂದ ಯಾವುದೇ ಕನ್ಫರ್ಮ್ ಆಗಿಲ್ಲ. ಉದ್ಯೋಗಕ್ಕಾಗಿ ಎದುರು ನೋಡ್ತಿದ್ದಾರೆ ಜನ, ಯುವ ಸಮುದಾಯ. ಅವರು ಕೂಡ ಉದ್ಯೋಗ ವಂಚಿತರಾಗ್ತಿದ್ದಾರೆ. ಇವಾಗ ಬರೀ SC/ST ಅವ್ರ ಸಮಾಜದ ಪರವಾಗಿ ನಾವು ಇವತ್ತು ತಡೆ ಇಟ್ಕೊಂಡಿದ್ರೆ ಮತ್ತು ಅವರು ಪಾಪ ವಯಸ್ಸು ಕಳೀತವ, ಉದ್ಯೋಗದಿಂದ ವಂಚಿತರಾಗ್ತಾರೆ. ಪಾಪ ಕೂಲಿನಲ್ಲಿ ಅಲ್ಲೇ ಉಳಿದ ಸಮುದಾಯದಲ್ಲೂ ಕೂಡ ಬಡವರಿದ್ದಾರೆ ಮತ್ತು ಅವರು ಉದ್ಯೋಗದಿಂದ ವಂಚಿತರಾಗ್ತಾರಲ್ಲ, ಅವಕಾಶಗಳಿಂದ ವಂಚಿತರಾಗ್ತಾರೆ. ಬಟ್ ಅವರಿಗೆ ಅನ್ಯಾಯ ಆಗಬಾರ್ದು. ನಾ ಮೇಲೆ ನೀ ಮೇಲೆ ಅನ್ಕೊಂತ ಈ ತಾರತಮ್ಯ ನಾವು ಮಾಡ್ಕೊತ ಕೂತ್ಕೊಂಡ್ರೆ ಬೇರೆ ಸಮುದಾಯದವರ ಮೇಲೆ ಭಾಳ ದೊಡ್ಡದಾಗಿರ್ತಕ್ಕಂಥ ಪರಿಣಾಮ ಬೀರ್ತೈತಿ. ಸೊ ಯಾರು ಕೂಡ ಕೆಸರು ಚಾಟದಲ್ಲಿ ತಲ್ಲೀನರಾಗಬಾರ್ದು. ಏನು ಒಳ ಮೀಸಲಾತಿ ಪ್ರಕಾರ ಒಂದು ಸರ್ವೆ ಆಗೈತಿ. ಆ ಸರ್ವೆ ಒಳಗೆ ಏನಾದರೂ ಲೋಪದೋಷ ಇದ್ದರೆ 27ನೇ ತಾರೀಕು ಒಳಗೆ ಸರ್ಕಾರ ಬಹಳ ಜಾಗೃತಿಯಿಂದ ಆ ಲೋಪದೋಷವನ್ನು ಸರಿಪಡಿಸಿ ಒಮ್ಮತದ ನಿರ್ಧಾರ ಮಾಡಿ ಯಾಸ್ ಇಟ್ 6% ತಾವು ಮೀಸಲಾತಿ ಕೊಡ್ಲಿಕ್ಕೆ ರೆಡಿ ಇದ್ರಿ ಅದನ್ನು ಕೊಡಬೇಕಂತ ಈ ಮೂಲಕ ನಾನು ಮತ್ತೊಮ್ಮೆ ಆಗ್ರಹ ಮಾಡ್ತಿದ್ದಾರೆ. ಬರುವ 27ನೇ ತಾರೀಕಿನಂದು ನಡೆಯಲಿರುವ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿಗಾಗಿ ಯಥಾವತ್ತಾಗಿ ಜಾರಿಗೊಳಿಸಲು ಒತ್ತಾಯಿಸಿದ್ದಾರೆ. ಅರ್ಹ ಸಮುದಾಯಗಳಿಗೆ ಸಿಗಬೇಕಾದ ಹಕ್ಕುಗಳನ್ನು ವಂಚಿಸದೆ ಎಲ್ಲರಿಗೂ ಸಮಾನ ಅವಕಾಶ ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮತ್ತೋರ್ವ ಯುವ ಮುಖಂಡರು ಆದ ಲಕ್ಷ್ಮಣ್ಣ ಪೂಜಾರ್ ಹಾಗೂ ಬಸವರಾಜ್ ಮುಳ್ಳಾಳ್ ಅವರು ಕೂಡ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದು ಹೋರಾಟಕ್ಕೆ ಪೂರ್ಣ ಬೆಂಬಲ ಘೋಷಿಸಿದ್ದಾರೆ. ಪಟ್ಟಣದ ಒಂದು ಜಿಲ್ಲಾ ಮಟ್ಟದ ಯುವ ನಾಯಕರಾದಂಥ ಸುರೇಶ್ ಚಲವಾದಿ ಅವರು ಮತ್ತು ಅದಾದ ನಂತರ ಬಸವರಾಜ್ ಮುಳ್ಳಾಳ್ ಅವರು, ಅದಾದ ನಂತರ ಲಕ್ಷ್ಮಣ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಒಳ ಮೀಸಲಾತಿ ವಿಚಾರವಾಗಿ ಅವರ ಅಭಿಪ್ರಾಯನ ಕೇಳೋಣ ಬನ್ನಿ. ಹೇಳಿ ಸರ್, ನಿಮ್ಮ ಒಳ ಮೀಸಲಾತಿ ಏನು ಸದ್ಯದಲ್ಲಿ ಗೊಂದಲ ಸೃಷ್ಟಿಯಾಗೈತಲ್ಲ, ಆ ವಿಚಾರವಾಗಿ ಒಳ ಮೀಸಲಾತಿ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಒಳ ಮೀಸಲಾತಿ ಈ ರಾಜ್ಯದಲ್ಲಿ ಕಳೆದ 4 ದಶಕಗಳ ಕಾಲ ಸುಮಾರು ಬೇರೆ ಬೇರೆ ರೀತಿಯಿಂದ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಎಡ ಮತ್ತು ಬಲ ಸಮುದಾಯಗಳು ಸಮಾಜದ ಶೋಷಿತ ಸಮುದಾಯಗಳಾಗಿದ್ದು ಅವರಿಗೆ ಮೂಲವಾಗಿ ಒಳ ಮೀಸಲಾತಿ ಬೇಕೇ ಬೇಕು. ಆ ಕಾರಣಕ್ಕಾಗಿ ಸಾಕಷ್ಟು ವಿವಿಧ ರೀತಿಗಳ ಹೋರಾಟವನ್ನು ಮಾಡ್ಕೊತ ಸರ್ಕಾರದ ಮೇಲೆ ಒತ್ತಡವನ್ನು ತಗೊಂಡ್ಬಂದರು. ಆದರೆ ಕಳೆದ 2024 ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಚಂದ್ರಚೂಡ್ ಅವರು ಇರ್ತಕ್ಕಂಥ 7 ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಪೀಠ ಒಳ ಮೀಸಲಾತಿ ಜಾರಿ ಮಾಡ್ತಿರ್ತಕ್ಕಂಥದ್ದು ಆ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ಅವರು ಜಾರಿ ಮಾಡಬಹುದು ಅಂತಿರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಆದೇಶವನ್ನು ಹೊರಹಾಕಿದರು. ಆದೇಶ ಆದ ನಂತರ ಎರಡೂ ಸಮಾಜ ಬೀದಿಗಿಳಿದು ಹೋರಾಟ ಮಾಡಿ ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡವನ್ನು ತಂಬಂದು ಒಳ ಮೀಸಲಾತಿ ಜಾರಿ ಆಗಲೇಬೇಕು ಅಂತಿರ್ತಕ್ಕಂಥ ದೊಡ್ಡ ಮಟ್ಟದ ಕೂಗನ್ನು ಎಬ್ಬಿಸಿದರು. ಆ ನಿಟ್ಟಿನಲ್ಲಿ ಸರ್ಕಾರ ಒಂದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ಆಯೋಗವನ್ನು ರಚಿಸಿ ರಾಜ್ಯದಾದ್ಯಂತ ಸರ್ವೆಯನ್ನು ಮಾಡಿ ಜಾತಿ ಜನಸಂಖ್ಯೆ ಅನುಸಾರವಾಗಿ ಮೀಸಲಾತಿಯನ್ನು ಕಲ್ಪಿಸೋಕ್ಕೋಸ್ಕರ ಎಡ ಸಮುದಾಯಕ್ಕೆ 6%, ಬಲ ಸಮುದಾಯಕ್ಕೆ 6%, ಉಳಿದ ಸ್ಪೃಶ್ಯ ಸಮುದಾಯಕ್ಕೆ 3% ಮೀಸಲಾತಿಯನ್ನು ಕಲ್ಪಿಸಿ ಒಳ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ಅಂಕಿತ ಮುದ್ರೆಯನ್ನು ಒತ್ತಿವೆ ಅಂತಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಂಡು ಅದಕ್ಕೆ ನಾವು ಕೂಡ ಸ್ವಾಗತವನ್ನು ಮಾಡ್ತೇವೆ. ವಿಪರ್ಯಾಸ ಅಂತಂದರೆ
ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತೇವೆ ಅಂತಿರ್ತಕ್ಕಂಥ ಸರ್ಕಾರ ರೋಸ್ಟರ್ ಬಿಂದುವಿನಲ್ಲಿ ಒಂದು ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಮತ್ತೊಂದು ಸಮುದಾಯಕ್ಕೆ ಒಂದು ನೋವನ್ನು ಕೊಡುವಂಥ ಕೆಲಸವನ್ನು ಮಾಡಿ ಇವತ್ತು ಸಮುದಾಯಗಳ ನಡುವೆ ಬೆಂಕಿ ಹಚ್ಚಿರ್ತಕ್ಕಂಥ ಕೆಲಸವನ್ನು ಮಾಡಿ ಆ ಬೆಂಕಿಯ ಜಳದಲ್ಲಿ ತಾವು ಕಾಸ್ಕೊಳ್ಳೋ ಹುಂಡಾರವನ್ನು ನಡೆಸಿದ್ದಾರೆ. ಯಾಕೆ ಆ ರೀತಿ ನಡೆಸಿದ್ದಾರೆ ಅಂತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಈಗ ರಾಜ್ಯದಲ್ಲಿ ದಲಿತ CM ಕೂಗು ಬಹಳ ಗಟ್ಟಿಯಾಗಿ ಮೊಳಗಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿ ಸ್ಥಾನ ಕಳೆದುಕೊಳ್ಳುವ ಭೀತಿಯಲ್ಲಿ ಮತ್ತೊಬ್ಬರಿಗೆ ಅವಕಾಶ ಕೊಡಬೇಕಂತಂದು ಏನು ತಮ್ಮ ಪಕ್ಷದ ವರಿಷ್ಠರಲ್ಲಿ ಒಂದು ಅಗ್ರಿಮೆಂಟ್ ಆಗಿತ್ತು. ಇನ್ನು ನನ್ನ ಅವಧಿ ಮುಗಿಯಾಕೆ ಬಂತು, ಇನ್ನು ಕೊಡಬೇಕು DK ಶಿವಕುಮಾರ್ ಅವ್ರಿಗೆ, ಇಲ್ಲ ಬಹುಸಂಖ್ಯಾತರಾಗಿರ್ತಕ್ಕಂಥ ದಲಿತರು ಕೊಡಬೇಕನ್ನೋ ಕಾರಣಕ್ಕಾಗಿ ಇನ್ನು ಇವರು ಕೂಗನ್ನು ಅಡಗಿಸ್ಬೇಕು ಅಂತಿರ್ತಕ್ಕಂಥ ಒಂದು ಒಳಮರ್ಮವನ್ನು ಸಿದ್ದರಾಮಯ್ಯನವ್ರು ಮಾಡಿ ಇವ್ರನ್ನ ಯಾವ ರೀತಿ ದಾರಿ ತಪ್ಪಿಸಬೇಕು ಅಂತಿರ್ತಕ್ಕಂಥದ್ದನ್ನು ಒಳ ಮೀಸಲಾತಿ ಜಗಳವನ್ನು ಬೀದಿಯಲ್ಲಿ ಅಣ್ಣತಮ್ಮರ ಜಗಳ ಆಡುವಾಗಿ ಮಾಡ್ತಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಅರ್ಥ ಮಾಡಬೇಕು. ಸಮಾಜಗಳ ನಡುವೆ ಎಷ್ಟೇ ವಿಷ ಬೀಜ ಬಿತ್ತಿದ್ರೂ ಕೂಡ ಎಡ ಮತ್ತು ಬಲ ಸಮುದಾಯಗಳು ಇವತ್ತಷ್ಟೇ ಅಲ್ಲ, ಇವತ್ತೇನೋ ಗೊಂದಲ ಆಗಿರ್ಬೋದು, ಬೇರೆ ಸಮಾಜದವರು ಬೇರೆ ರೀತಿಯಿಂದ ಹೇಳಿಕೆಗಳನ್ನು ಕೊಟ್ಟಿರ್ಬೋದು. ಬಟ್ ಪ್ರಜ್ಞಾವಂತ ನಾಗರಿಕ ಸಮಾಜ ಎಲ್ಲವನ್ನು ಅವಲೋಕಿಸ್ತಿದೆ. ತಮ್ಮ ಸಿಟ್ಟಿನಿಂದ ಏನಾದರೂ ಮಾತುಗಳನ್ನು ಆಡಿರ್ಬೇಕು. ಯಾಕಂತಂದ್ರೆ ಮೀಸಲಾತಿ ಸಾಕಷ್ಟು ಹೋರಾಟ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರು ಸಾಕಷ್ಟು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಆ ನೋವಿನಿಂದ ಒಂದು ಸಮಾಜ ಮತ್ತೊಂದು ಸಮಾಜದ ಮೇಲೆ ಆರೋಪವನ್ನು ಮಾಡಿರ್ಬೋದು. ಬಟ್ ಅದು ನಮ್ಮ ಸಹೋದರರೇ, ನಾವಿವತ್ತು ಸ್ವೀಕಾರ ಮಾಡ್ತೀವಿ ಮತ್ತು ಯಾವತ್ತು ಒಂದೇ ರೀತಿಯಾಗಿ ನಡೆದುಕೊಳ್ತೀವಿ. ಆದರೆ ನಮ್ಮ ಕೂಗು ಏನಾದರೂ ಸಿದ್ದರಾಮಯ್ಯನವರ ವಿರುದ್ಧ ಅಂತಿರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ನಾನು ನಡೆದುಕೊಳ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿದ್ದೀನಿ. ನಾನು ಮುಖ್ಯಮಂತ್ರಿ ಆಗಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವೇ ನಮಗೆ ಭಿಕ್ಷೆ ನೀಡಿದೆ ಅಂತಿರ್ತಕ್ಕಂಥ ಸಿದ್ದರಾಮಯ್ಯನವರು ದಲಿತರ ಬಗ್ಗೆ ಕಿಂಚಿತ್ತಾದರೂ ನಿಮಗೆ ಕಾಳಜಿ ಇದೆಯಾ? ಒಳ ಮೀಸಲಾತಿ ಜಾರಿ ಮಾಡಬೇಕಾದ್ರೆ ಕುಂಟು ನೆಪಗಳನ್ನು ಹೇಳಿ ಸಮುದಾಯಗಳ ನಡುವೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡ್ತೀರಿ. ಮತ್ತು SSP TSP ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡದೆ ಇವತ್ತು ದಲಿತರಿಗೆ ಮೀಸಲಿರ್ತಕ್ಕಂಥ ಅನುದಾನವನ್ನು ಬೇರೆ ಯೋಜನೆಗಳಿಗೆ, ನಿಮ್ಮ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡು ಇವತ್ತು ದಲಿತರಿಗೆ ದೊಡ್ಡ ದ್ರೋಹವನ್ನು ಮಾಡ್ತಿದ್ದೀರಿ. ಈ ನಿಮ್ಮ ದ್ರೋಹದ ಕೆಲಸವನ್ನು ಈ ಎರಡು ಸಮಾಜ ಒಪ್ಪುವುದಿಲ್ಲ ಮತ್ತು ನಿಮ್ಮನ್ನು ಕ್ಷಮಿಸೋದಿಲ್ಲ ಅಂತಿರ್ತಕ್ಕಂಥ ಮಾತನ್ನು ನಾನು ಭಾಳ ನೋವಿನಿಂದ ಹೇಳ್ತೀನಿ. ಯಾಕಂತಂದರೆ ಸುಮಾರು ವರ್ಷಗಳ ಕಾಲ ಪರಿಶಿಷ್ಟರಿಗೆ ಮೀಸಲಿರ್ತಕ್ಕಂಥ SSP TSP ಅನುದಾನವನ್ನು ಆಯಾ ಸಮುದಾಯದ ಒಳಿತಿಗಾಗಿ, ಆ ಕುಟುಂಬದ ಒಳಿತಿಗಾಗಿ ತಾವು ಮೀಸಲಿಟ್ಟಿದ್ರೆ ಇವತ್ತು ಯಾರೂ ಕೂಡ ದಲಿತರು ಗುಡಿಸಲು ವಾಸಿಗಳಾಗ್ತಿರಲಿಲ್ಲ, ಬೇರೆ ಜಮೀನುಗಳಲ್ಲಿ ದುಡಿಲಿಕ್ಕೆ ಹೋಗ್ತಿರಲಿಲ್ಲ, ಸ್ವಾವಲಂಬಿಗಳಾಗಿ ಬದುಕನ್ನು ಕಟ್ಕೊಳ್ತಿದ್ರು. ಬಟ್ ದಲಿತರು ಸ್ವಾವಲಂಬಿಗಳಾಗಿ ಬದುಕನ್ನು ಕಟ್ಕೊಂಡ್ರೆ ಎಲ್ಲಿ ನಮಗೆ ಅಸ್ತುವನ್ನಲ್ಲ ಅಂತಿರ್ತಕ್ಕಂಥ ಕೆಟ್ಟ ಆಲೋಚನೆಯನ್ನು ತಾವು ಇಟ್ಕೊಂಡು ತಮ್ಮ ಸರ್ಕಾರವನ್ನು ಉಳಿಸ್ಕೊಳ್ಳಿಕ್ಕೆ, ತಮ್ಮ ಸರ್ಕಾರವನ್ನು ಭದ್ರಪಡಿಸ್ಕೊಳ್ಳಿಕ್ಕೆ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ದಲಿತರ ಹಣವನ್ನು ಬಳಸ್ತಾ ಇದ್ದಾರೆ. ಇದನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ. ಮತ್ತು ಒಳ ಮೀಸಲಾತಿಯನ್ನು ಏನು 27ನೇ ತಾರೀಕು ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡ್ತೀನಿ ಅಂತಂದು ಹೇಳ್ತಿದ್ರಿ. ಕೂಡಲೇ ಒಳ ಮೀಸಲಾತಿ ಜಾರಿ ಆಗಬೇಕು. ಜಾರಿ ಆಗದೇ ಇದ್ರೆ ಆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಕೂಡ ಅಷ್ಟೇ ಸಿದ್ದರಾಮಯ್ಯನವರು ದಾಳವಾಗಿ ಇವತ್ತು ವರ್ತನೆ ಮಾಡಬಹುದು. ಯಾರೇ ಮೀಸಲಾತಿಯನ್ನು ವಿರೋಧಿಸುವವರು ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿಗಳಂತಿರ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಒಳ ಮೀಸಲಾತಿ ಜಾತಿ ಜನಸಂಖ್ಯಾವಾರು ಎಲ್ಲರಿಗೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತಿರ್ತಕ್ಕಂಥ ಆಶಯವನ್ನು ಹೊಂದಿದೆ. ಒಟ್ನಲ್ಲಿ ಒಳ ಮೀಸಲಾತಿ ಜಾರಿ ಮಾಡದಿದ್ರೆ ಮುಂದಿನ ದಿನದಲ್ಲಿ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುವ ಮುನ್ಸೂಚನೆಯನ್ನ ಯುವ ಮುಖಂಡರು ಕೊಟ್ಟಿದ್ದಾರೆ. ಈ ಬಗ್ಗೆ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ.